ವೆಲ್ಕಮ್ ಬ್ಯಾಕ್. ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಅವರು ನೇಮಕಗೊಂಡಿರೋದು, ಉಪಸಭಾಪತಿಯಾಗಿ ಉಮಾಶ್ರೀ ಅವರ ನೇಮಕ ಆಗಿದೆ. ಭಾರಿ ಬೆಳವಣಿಗೆಗಳು ರಾಜಕೀಯವಾಗಿ ಆಗ್ತಾ ಇರುವಂತದ್ದು. ಸಲೀಂ ಅಹಮದ್ ಮಿನಿಸ್ಟರ್ ಖಾತೆ ಬೇಕು ಅಂತ ಭಾರಿ ರೇಸಲ್ಲಿದ್ದವರು, ಆದರೆ ಈಗ ಅವರು ಸಭಾಪತಿಯಾಗಿ ನೇಮಕಗೊಂಡಿದ್ದಾರೆ. ಬಸವರಾಜ ಹೊರಟ್ಟಿ ಅವರಿದ್ರು ಸದ್ಯಕ್ಕೆ ಸಭಾಪತಿಯಾಗಿ, ಈಗ ಸಲೀಂ ಅಹಮದ್ ಅವರ ನೇಮಕ ಆಗಿದೆ. ಅಲ್ಲಿಗೆ ಹೊರಟ್ಟಿ ಅವರಿಗೆ ಗೌರವ ಬೀಳ್ಕೊಡುಗೆನಾ ಇದು ಒಂದ್ ಕಡೆ, ಆದರೆ ಉಮಾಶ್ರೀ ಅವರು ಉಪಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ. ಸದ್ಯಕ್ಕೆ ಇಷ್ಟೆಲ್ಲ ಬೆಳವಣಿಗೆಗಳಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾರೆಲ್ಲ ಮಂತ್ರಿಗಳಾದ್ರೂ ಏನು ಎತ್ತ ಅನ್ನೋದರ ಕುತೂಹಲ ಸಹಜವಾಗಿತ್ತು. ಜೊತೆಗೆ ಭಾರಿ ಹಗ್ಗಜಗ್ಗಾಟ ನಡೀತಾ ಇತ್ತು. ಫೈನಲಿ ಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವಂತದ್ದು ಪಿಎಂ ನರೇಂದ್ರ ಸ್ವಾಮಿ ಅವರು, ಶಿವರಾಜ್ ತಂಗಡಿಗೆ ಅವರು, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಸಿ ಪುಟ್ಟರಂಗ್ ಶೆಟ್ಟಿ, ಮಂಕಾಳ ವೈದ್ಯ, ಅಜಯ್ ಸಿಂಗ್, ಎನ್ ಚಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡರು, ಎಚ್ ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರು, ಲಕ್ಷ್ಮಣ್ ಸೌದಿ ಇವರೆಲ್ಲರೂ ಕೂಡ ಇವತ್ತು ಸಂಜೆ 4:05 ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದ್ದಾರೆ.